ರಾಜ್ಯದ ಜನ ಅಜ್ಜಿನ ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದೀರಾ ಸರ್. ಜನರಿಗೆ ಮತ್ತು ಎಲ್ಲ ಶಾಲಾ ಮಕ್ಕಳಿಗೆ ಧನ್ಯವಾದಗಳು ಸರ್. ಇಷ್ಟು ವರ್ಷ ಅಜ್ಜಿ ತುಂಬ ಚೆನ್ನಾಗಿ ಬದುಕಿದ್ದಾರೆ. ಅವ್ರ ದಾರಿಲೆಲ್ಲ ನೋಡಿರಿ ಸರ್. ಈಗ ಏನ್ ಮಾಡ್ಬೇಕು ಅದೋ ಹೇಳೋಣ. ಇಲ್ಲಿ ಈಗ ನೀನು ಸೇವೆ ನೀನ್ ಮಾಡಿದ್ಯಾ, ನಮ್ಗೆ ಗೊತ್ತು, ಇಡೀ ರಾಜ್ಯ ಗೊತ್ತಿದೆ. ನೀನು ಸಾಕು ಮಗ ಆಗಿ ಏನೇನ್ ಮಾಡ್ಬೇಕು ಮಾಡಿದ್ಯಾ ನೋಡಿ. ಈಗ ಏನ್ ಮಾಡ್ಬೇಕು ಮುಂದೆ? ಅಜ್ಜಿ ಮರ ನೆಟ್ಟಿದಾರಲ್ಲ ಸರ್ ಹುಲಿಕಲ್ಲಲ್ಲಿ, ಅಲ್ಲೊಂದು ಗಂಟೆ ಸಾರ್ವಜನಿಕರ ದರ್ಶನ ಕಟ್ತೀವಿ ಸರ್ ಮರದ ಕೆಳಗೆ. ಅಜ್ಜಿ ಮರಕ್ಕೆ ತುಂಬ ಪ್ರೀತಿ ಸರ್. ಕೊನೆ ಕಾಲದಲ್ಲಿ 20 ವರ್ಷ ಬೇಲೂರಲ್ಲೇ ಕಳೆದ್ರು ಸರ್. ಅಲ್ಲೊಂದು ಗಂಟೆ ಇಡ್ತೀವಿ ಸರ್. ನಂತರ ಮತ್ತೆ ಬೆಂಗಳೂರಿಗೆ ವಾಪಸ್ ತರ್ತೀವಿ ಸರ್. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಲೇಷ್ಯಾದಿಂದ ಬರ್ತಾ ಇದ್ದಾರೆ ಸರ್. ಅವ್ರು ಮಾತಾಡಿ ಅರಣ್ಯ ಮಂತ್ರಿನ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ನಾಳೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಲಾಲ್ಬಾಗ್ ಅಥವಾ ಕಬ್ಬನ್ ಪಾರ್ಕಲ್ಲಿ ಎಲ್ಲಿ ಜಾಗ ಕೊಡ್ತಾರೆ ಅಲ್ಲಿ ಮಾಡ್ತೀವಿ ಸರ್, ಶಾಶ್ವತವಾಗಿ ಉಳಿಯಂಗೆ. ಅಷ್ಟೇ ಸರ್, ನನ್ನ ಕೈಲಿ ಮಾತಾಡೋಕ್ಕಾಗಲ್ಲ ಸರ್. ಸರ್ ಗೊತ್ತಿಲ್ಲ ಸರ್, ಸರ್ಕಾರ ತೀರ್ಮಾನ ಸರ್, ಅದು ನಂಗೆ ಗೊತ್ತಿಲ್ಲ ಸರ್. ಸರ್ ಸಂದೇಶ ಕೊಟ್ಟಿದ್ದಾರೆ ಸರ್. ಅವ್ರು ಬದುಕಿದ್ದಾಗಲೇ ಚೆನ್ನಾಗಿ ಬರೆಸಿದ್ರು ಸರ್. ಅದನ್ನು ನಾನೇ ಜಗಳ ಮಾಡಿದ್ದೆ, ಈಗ ಯಾಕೆ ಬರೆಸ್ತಿದ್ದೆ, ಇದು ನೀನು ಚೆನ್ನಾಗಿದೆಯಾ ಅಂತ. ಆದರೂ ಬರೆಸಿದ್ರು ಸರ್. ಇಲ್ಲಿದೆ ನೋಡಿ ಸರ್, ಅದನ್ನು ಅಭಿಮನ್ ಸಂದೇಶ ಕೊಟ್ಟಿದ್ದಾರೆ. ಎಲ್ಲರೂ ಗಿಡ ನಡಿ ಅಂತ ಹೇಳ್ತಾರೆ ಸರ್. ಗಿಡ ನೆಟ್ಟು ಪರಿಸರ ಉಳಿಸಿ ಸಾಕು. ಅಜ್ಜಿಗೋಸ್ಕರ 25 ವರ್ಷ ಅವರಿಗೋಸ್ಕರ ಸೇವೆ ಮಾಡಿದ್ದೀನಿ ಸರ್. ಸಾಕು ಸರ್, ಅಜ್ಜಿ ದಾರಿಲೇ ನಡೀರಿ ಸರ್. ಯಾಕಂದರೆ ಅಜ್ಜಿನಿಷ್ಟು ದೊಡ್ಡದಾಗಿ ಬೆಳೆಸಿದ್ದು ರಾಜ್ಯದ ಜನ ಸರ್. ಎಲ್ರಿಗೂ ನೋಡೋಕೆ ಅವಕಾಶ ಮಾಡಿಕೊಡಿ ಸರ್, ಅಷ್ಟೇ. ಇನ್ನೇನು ಮಾತಾಡೋಕ್ಕಾಗಲ್ಲ ಸರ್. ಈಗ ಹೊರಡ್ತೀವಿ ಸರ್, ಹುಲಿಕಲ್ಲಿಗೆ ಹೋಗ್ತೀವಿ ಸರ್. ಫಸ್ಟು ಹುಲಿಕಲ್ಲಿಂದ ವಾಪಸ್ ಬೇಲೂರು ಸರ್, ಹಾಸನ, ಆಮೇಲೆ ಮತ್ತೆ ಬೆಂಗಳೂರಿಗೆ ತಗೊಬರ್ತೀವಿ ಸರ್. ರವೀಂದ್ರ ಕಲಾಕ್ಷೇತ್ರದಲ್ಲಿ ಅನ್ಸುತ್ತೆ. ಸರ್ಕಾರ ಎಲ್ಲಿ ತೀರ್ಮಾನ ಮಾಡುತ್ತೆ ಅಲ್ಲಿ ಸರ್. ಹ್ಞೂ ಸರ್, ಫಾರೆಸ್ಟ್ ಮಿನಿಸ್ಟ್ರು ಬರ್ತಾರೆ ಸರ್. ಈಗ ಫಾರೆಸ್ಟ್ ಮಿನಿಸ್ಟ್ರು ಪರಮೇಶ್ವರ್ ಬಂದು ತೀರ್ಮಾನ ಮಾಡ್ತಾರೆ ಸರ್. ಹ್ಞೂ ಸರ್. ಹ್ಞೂ ಸರ್. ಮತ್ತೊಂದು ಸರಿ ಎಲ್ಲ ಅಪೋಲೋ ಆಸ್ಪತ್ರೆ ಎಲ್ಲರಿಗೂ ಧನ್ಯವಾದಗಳು ಸರ್. ತುಂಬ ಚೆನ್ನಾಗಿ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಇಷ್ಟು ವರ್ಷ. ಜನನು ಸಾರ್ವಜನಿಕರು ಅಜ್ಜಿಗೆ ಸಹಕಾರ ಮಾಡಿದ ರೀತಿ ಮತ್ತು ಇಷ್ಟು ವರ್ಷ ಅಜ್ಜಿನ ಜಗತ್ತಿಗೆ ಬೆಳೆಸಿದ್ದು ಮಾಧ್ಯಮ ಸರ್. ನಿಮಗೂ ಧನ್ಯವಾದ ಸರ್. ನಾನು ಮತ್ತಿನ್ನೇನು ಹೇಳೋಕ್ಕಾಗಲ್ಲ ಸರ್. ಎಲ್ಲರಿಗೂ ಒಳ್ಳೇದಾಗಲಿ ಸರ್.